ಎಲ್ಲರಿಗೂ ನಮಸ್ತೆ. ಮೈಂಡ್ ಹ್ಯಾಕ್ಸ್ ಚಾನಲ್ಗೆ ಸ್ವಾಗತ. ಈ ಒಂದು ಮಾಡ್ಯೂಲಲ್ಲಿ ನಾವು ಅಜ್ಯೂರ್ ಕ್ಲೌಡ್ ಸರ್ವಿಸಸ್ ಅಂದರೆ ಬೇಸಿಕ್ ಕ್ಲೌಡ್ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಮಾಡ್ಯೂಲಲ್ಲಿ ಕಂಟೆಂಟ್ನ ನಾವು ನೋಡೋದಾದರೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ದ ಬೇಸಿಕ್ ಕ್ಲೌಡ್ ಸರ್ವಿಸಸ್ ಟೈಪ್ಸ್, ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಆ್ಯಂಡ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಏನು ಈ ಒಂದು ಸರ್ವಿಸಸ್ ಟೈಪ್ಸ್ ಅಂತ ನೋಡೋಣ. ಹಾಗೇನೇ ಈ ಒಂದು ಸರ್ವಿಸಲ್ಲಿ ನಾವು ಅಜ್ಯೂರ್ ಸರ್ವಿಸಸ್ಸು ಯಾವ ಥರ ಸರ್ವಿಸಸ್ನ ನಾವು ಕ್ರಿಯೇಟ್ ಮಾಡ್ಬೋದು, ಅಜ್ಯೂರ್ ಯಾವ ಯಾವ ಸರ್ವಿಸಸ್ನ ನಮಗೆ ಆಫರ್ ಮಾಡುತ್ತೆ, ಈ ಒಂದು ಎಲ್ಲ ಸರ್ವಿಸ್ ಟೈಪ್ಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಂತ ನೋಡೋಣ. ಹಾಗೇನೇ ಒಂದು ಬೇಸಿಕ್ ಸರ್ವಿಸ್ ಅಂತ ಅಂದರೆ ವರ್ಚುವಲ್ ಮೆಷಿನ್ ಅಂತ ಹೇಳಬಹುದು. ನಾವು ಆ ವರ್ಚುವಲ್ ಮೆಷಿನ್ನ ನಾವು ಅಜ್ಯೂರ್ ಸ್ಯಾಂಡ್ ಬಾಕ್ಸ್ನ ಮೂಲಕ ಒಂದು ಬೇಸಿಕ್ ವರ್ಚುವಲ್ ಮೆಷಿನ್ನ ಕ್ರಿಯೇಟ್ ಮಾಡೋಣ ಅಜ್ಯೂರ್ ಅಕೌಂಟಲ್ಲಿ, ನಮ್ಮ azure.portal ವೆಬ್ಸೈಟಲ್ಲಿ. ಹಾಗೆಯೇ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬೆನಿಫಿಟ್ಸ್ ಆಫ್ ದ ಕ್ಲೌಡ್ ಸರ್ವಿಸಸ್, ನಾವು ಆನ್ ಪ್ರೆಮ್ ಸರ್ವಿಸಸ್ನ ಯೂಸ್ ಮಾಡೋದಕ್ಕಿಂತನೂ ಕ್ಲೌಡ್ ಸರ್ವಿಸಸ್ನ ನಾವು ಯೂಸ್ ಮಾಡೋದ್ರ ಮೂಲಕ ಯಾವ್ಯಾವ ಥರ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಈ ಮಾಡ್ಯೂಲಲ್ಲಿ ನೋಡೋಣ. ಹಾಗೆಯೇ ನಾವು ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಅಂತ ನೋಡೋಣ. ಸೊ ಅಂದರೆ ನಮಗೆ ಪ್ರೈವೇಟ್ ಡಿಪ್ಲಾಯ್ಮೆಂಟ್ ಮಾಡೆಲ್, ಪಬ್ಲಿಕ್ ಡಿಪ್ಲಾಯ್ಮೆಂಟ್ ಮಾಡೆಲ್, ಹೈಬ್ರಿಡ್, ಕಮ್ಯುನಿಟಿ, ಆ ಥರ ಬೇರೆ ಬೇರೆ ಥರದ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಇದೆ. ಏನು ಆ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್, ಯಾವ ಥರ ಅದನ್ನು ನಾವು ಡಿವೈಡ್ ಮಾಡಿದ್ದೀವಿ ಯಾವ ಬೇಸ್ಡ್ ಮೇಲೆ ಅನ್ನೋದನ್ನು ಈ ಸೆಷನಲ್ಲಿ ನೋಡೋಣ. ಅದ್ರ ಜೊತೆಗೆ ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್, ಕ್ಯಾಪ್ ಎಕ್ಸ್ ಅಂತ ಬರುತ್ತೆ. ಸೊ ಏನು ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್ಸ್ ಅಂತಂದರೆ ಅಂತ ನೋಡೋಣ. ಸೊ ಇದ್ರ ಜೊತೆಗೆ ಈ ಒಂದು ಕಾನ್ಸೆಪ್ಟ್ಸ್ನ ಹೇಳುವಾಗ ಸೊ ಕೆಲವೊಂದು ಸ್ಮಾಲ್ ಕಾನ್ಸೆಪ್ಟ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಜ್ಯೂರ್ ರೀಜನ್ ಇರ್ಬೋದು, ಅವೈಲಬಿಲಿಟಿ ಜೋನ್ಸ್ ಇರ್ಬೋದು, ರೀಜನ್ ಪೇರಿಂಗ್, ಹಾಗೇನೇ ಫ್ರೀ ಅಕೌಂಟ್ ಆ್ಯಂಡ್ ಬಿಲ್ಲಿಂಗ್ ಬಗ್ಗೆ. ಈಗ ನಮ್ಮ ಅಕೌಂಟ್ ಇದ್ದರೆ ಯಾವ ಥರ ನಮಗೆ ಬಿಲ್ ಜನ್ರೇಟ್ ಆಗುತ್ತೆ, ಯಾವ ಥರ ನಾವು ರಿಸೋರ್ಸ್ನ ಯುಟಿಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಕ್ಲೌಡ್ ಕಂಪ್ಯೂಟಿಂಗ್ ಏನಿದು? ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಥರದ ಸರ್ವಿಸಸ್ನ ನಮ್ಮ ಬಿಸ್ನೆಸ್ ಗೋಲ್ಸ್ನ ರೀಚ್ ಆಗೋದಕ್ಕೋಸ್ಕರ ನಾವು ಬೇರೆ ಬೇರೆ ಸರ್ವಿಸಸ್ನ ತಗೊಳ್ತಾ ಇರ್ತೀವಿ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಪ್ಲ್ಯಾಟ್ಫಾರ್ಮ್ ಮೂಲಕ. ಏನು ಹಾಗಂದ್ರೆ ಅಂತಂದರೆ, ನಾವು ಒಂದು ಸಾಫ್ಟ್ವೇರ್ ಟರ್ಮ್ಸಲ್ಲಿ ನಾವು ಹೇಳಬೇಕು ಅಂತಂತಂದರೆ, ಪ್ರೀವಿಯಸ್ಲಿ ನಮಗೆ ಒಂದು ಆನ್ ಪ್ರಿಮ್ ಸರ್ವರ್ ಅಂತ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಯಾವುದೇ ಒಂದು ಅಪ್ಲಿಕೇಶನ್ನ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಅಂತಂದರೆ, ಆ ಒಂದು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಿ ರನ್ ಮಾಡೋದಕ್ಕೆ ಅಂತಲೇ ನಮಗೆ ಒಂದು ಸರ್ವರ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆ ಸರ್ವರ್ನ ಕಾನ್ಫಿಗರ್ ಮಾಡೋದಕ್ಕೋಸ್ಕರ ನಾವು ಒಂದು ಫಿಸಿಕಲ್ ಸರ್ವರ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಆ ಸರ್ವರ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಅಂತಲೇ ಬೇಕಾಗಿರ್ತಕ್ಕಂಥ ಒಂದು ಡೆಡಿಕೇಟೆಡ್ ಆಗಿರ್ತಕ್ಕಂಥ ಡಾಟಾ ಸೆಂಟರ್ನ ಮೂಲಕ ನಾವು ಆ ಸರ್ವರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಸರ್ವರ್ ಏನಿರುತ್ತೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ನೆಟ್ವರ್ಕಿಂಗ್ ಇರಬಹುದು, ಕೂಲಿಂಗ್, ಹಾಗೇನೇನೆ ಪವರ್ ಸಪ್ಲೈನ ನಾವು ಕೊಡಬೇಕಾಗತ್ತೆ. ಸೊ ಈ ಥರ ನಾವು ಸರ್ವರ್ನ ರನ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಮೇಂಟೆನೆನ್ಸ್ ಕಾಸ್ಟ್ ಏನಿರುತ್ತೆ ಅದನ್ನು ಎಂಡ್ ಯೂಸರನ್ನೇ ಆ ಕಾಸ್ಟ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ನಾವು ಈಗ ನಮಗೆ ಒಂದು ಸರ್ವರ್ ನಾವು ಪರ್ಚೇಸ್ ಮಾಡಿದ್ದೀವಿ, ಅದನ್ನು ಯುಟಿಲೈಸ್ ಮಾಡ್ತಿದ್ದೀವಿ. ಸೊ ನಾಳೆ ದಿನ ನನಗೆ ಇನ್ನೂ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು ಅಂತ ಅಂದಾಗ ನಾವು ಮತ್ತೆ ಹೊಸ ಸರ್ವರ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಅದು ಎಂಡ್ ಯೂಸರ್ಸಿಗೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಎಂಡ್ ಯೂಸರ್ಸ್ ಏನಿರ್ತಾರೆ ಅವರು, ಅದಕ್ಕೆ ಅಂತಲೇ ಈ ಒಂದು ಸರ್ವಿಸಸ್ ನಮಗೆ ಏನು ಬೇಕಾಗುತ್ತೆ, ನನಗೆ ಸರ್ವರ್ ಕಂಪ್ಯೂಟ್ ಸ್ಪೇಸ್ ಅಂತ ನಾವು ಕರಿತೀವಿ, ಕಂಪ್ಯೂಟ್ ಸರ್ವಿಸಸ್ ಅಂತ ಕರಿತೀವಿ. ಆ ಒಂದು ಸರ್ವರ್ನ ರೀಪ್ಲೇಸ್ ಮಾಡೋದಕ್ಕೆ ಅದರ ಕೆಪಾಸಿಟಿ ಏನಿರುತ್ತೆ ಅಷ್ಟೇ ಕೆಪಾಸಿಟಿ ಇರ್ತಕ್ಕಂಥ ಕಂಪ್ಯೂಟಿಂಗ್ ಸರ್ವಿಸಸ್ನ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಆಫರ್ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್ ಏನಿದೆ ಆ ಆರ್ಗನೈಸೇಷನ್ಸ್ ನಮಗೆ ಆಫರ್ ಮಾಡುತ್ತೆ. ಸೊ
ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ನಮಗೆ ಬೇರೆ ಬೇರೆ ತರದ ಕಂಪ್ಯೂಟಿಂಗ್ ಸರ್ವಿಸಸ್ ಅಂದ್ರೆ ವರ್ಚುವಲ್ ಮೆಷಿನ್ಸ್ ಇರಬಹುದು, ಸ್ಟೋರೇಜ್ ಇರಬಹುದು, ಡಾಟಾಬೇಸ್ ಇರಬಹುದು ಅಂಡ್ ನೆಟ್ವರ್ಕಿಂಗ್ ಇರಬಹುದು. ಈ ಎಲ್ಲಾ ಬೇಸಿಕ್ ಸರ್ವಿಸಸ್ನ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಆರ್ಗನೈಸೇಷನ್ಸ್ ಪ್ರೊವೈಡ್ ಮಾಡುತ್ತೆ. ಲೈಕ್ ಅಜೋರ್ ಇರಬಹುದು, AWS ಇರಬಹುದು, ಗೂಗಲ್ ಇರಬಹುದು, ಹಾಗೇನೇನೆ ಅಲಿಬಾಬಾ ಅಂತ ಈಗ ತುಂಬಾ ಬೇರೆ ಬೇರೆ ತರದ ಕಂಪನೀಸ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ನ ಆಫರ್ ಮಾಡುತ್ತೆ. ಸೊ ಈ ಕಂಪನೀಸ್ನ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ಸರ್ವಿಸಸ್ನ ನಾವು ತಗೊಳ್ಬಹುದು. ನಾವು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟಿಂಗ್ ಸರ್ವಿಸಸ್ನ ನಾವು ಆ ಸ್ಪೆಸಿಫಿಕ್ ಆರ್ಗನೈಸೇಷನ್ಸ್ ಇಂದ ಪರ್ಚೇಸ್ ಮಾಡೋದು. ನಮ್ಮದೇ ಆಗಿರ್ತಕ್ಕಂಥ ಸರ್ವರ್ನ ಮೇಂಟೈನ್ ಮಾಡೋದ್ರ ಬದಲು ನಾವು ಬೇರೆ ಒಂದು ಸರ್ವಿಸಸ್ನ ಆಫರ್ ಮಾಡೋರ ಕಡೆಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಸರ್ವಿಸಸ್ನ ತಗೊಳ್ತೀವಿ. ಸೊ ಆ ಥರ ಸರ್ವಿಸಸ್ನ ನಾವು ಬೇ ಬೇರೆ ಬೇರೆದಾಗಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ಅಂತ ನಾವು ಡಿವೈಡ್ ಮಾಡಿದ್ದೀವಿ. ಯಾವುದದು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂಡ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸೊ ಈ ಸೆಷನ್ನಲ್ಲಿ ನಾವು ಏನು ಈ ಸರ್ವಿಸಸ್ ಅಂತ ನೋಡೋಣ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತಂತಂದ್ರೆ ಈ ಒಂದು ಸರ್ವಿಸ್ ಅಲ್ಲಿ ಕ್ಲೌಡ್ ಪ್ರೊವೈಡರ್ಸ್ ಏನಿದೆ ಅವರು ನಮಗೆ ಬೇಸಿಕ್ ಸರ್ವಿಸಸ್ನ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್, ನೆಟ್ವರ್ಕ್ ಕನೆಕ್ಟಿವಿಟಿ ಮತ್ತೆ ಫಿಸಿಕಲ್ ಸೆಕ್ಯೂರಿಟಿ ಅಂದ್ರೆ ಒಂದು ಸರ್ವರ್ ಅಂತಕ್ಕಂಥದ್ದು ವೇರಿಯಸ್ ರೀಜನ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಒಂದು ಲೊಕೇಶನ್ ನಲ್ಲಿ ಅವರು ಸರ್ವರ್ ಅನ್ನ ಕಾನ್ಫಿಗರ್ ಮಾಡಿರ್ತಾರೆ. ಈ ಸರ್ವರ್ ಏನ್ ಕಾನ್ಫಿಗರ್ ಆಗಿರುತ್ತೆ ಆ ಸರ್ವರ್ ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೋಡ್ ಅನ್ನ ನಾವು ಡಿಪ್ಲಾಯ್ ಮಾಡಬಹುದು. ಅಂದ್ರೆ ಇಲ್ಲಿ ನಾವು ನಮ್ಮ ಸರ್ವಿಸಸ್ನ ಎಕ್ಸಾಂಪಲ್ ಅಂದ್ರೆ ನಾನು ವರ್ಚುವಲ್ ಮೆಷಿನ್ ಅಂತ ತಗೊಳ್ಬಹುದು. ಸೊ ಒಂದು ವರ್ಚುವಲ್ ಮೆಷಿನ್ ನಾನು ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ನನ್ನ ಕೋಡ್ ಏನಿದೆ ಆ ಕೋಡ್ ಅನ್ನ ನಾವು ಇಲ್ಲಿಂದ ರನ್ ಮಾಡಬಹುದು. ಈ ಒಂದು ಪರ್ಟಿಕ್ಯುಲರ್ ಸರ್ವಿಸ್ಗೆ ಅಂದ್ರೆ ಇಲ್ಲಿ ಅವರು ಮಾಡಿರ್ತಕ್ಕಂಥ ಹಾರ್ಡ್ವೇರ್ ಮೇಂಟೆನೆನ್ಸ್ ಏನಿದೆ, ಈ ಒಂದು ಸರ್ವರ್ಗೆ ನೆಟ್ವರ್ಕಿಂಗ್ ಇರಬಹುದು, ಹಾಗೇನೇನೆ ಫಿಸಿಕಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಫಸ್ಟ್ ಬರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅಂದ್ರೆ ನಮ್ಮ ಹಾರ್ಡ್ವೇರ್ಸ್ ಎಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ ಅದರದ ಕಂಪ್ಲೀಟ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸರ್ವಿಸಸ್ನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಬೇಸಿಕ್ ಸರ್ವಿಸಸ್ನ ನಮಗೆ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಕೊಡ್ತಾರೆ. ಅಂದ್ರೆ ಇಲ್ಲಿ ನಮಗೆ ಅಡ್ವಾನ್ಸ್ಡ್ ಫೀಚರ್ಸ್ ಏನು ಇರೋದಿಲ್ಲ. ನಾವೇ ಒಂದು ಸರ್ವರ್ನ ಚೂಸ್ ಮಾಡಿಕೊಂಡು ಸ್ಪೆಸಿಫಿಕ್ ರೀಜನ್ ಅಲ್ಲಿ ನಮ್ಮ ಸರ್ವಿಸಸ್ನ ಕ್ರಿಯೇಟ್ ಮಾಡಬೇಕು ಅಂಡ್ ಎಲ್ಲಾ ಕಾನ್ಫಿಗರೇಷನ್ಸ್ ಕೂಡ ನಾವೇ ಮಾಡ್ಕೊಳ್ಬೇಕು. ಸರ್ವಿಸ್ ಪ್ರೊವೈಡರ್ ಇಂದ ನಮಗೆ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್, ನೆಟ್ವರ್ಕ್ ಕನೆಕ್ಟಿವಿಟಿ ಮತ್ತೆ ಫಿಸಿಕಲ್ ಸೆಕ್ಯೂರಿಟಿ ತರ ಬೇಸಿಕ್ ಸರ್ವಿಸಸ್ ಅಂತಕ್ಕಂಥದ್ದು ಸಿಗುತ್ತೆ ಅಷ್ಟೇ. ಸೊ ಇದರ ಕಂಪ್ಲೀಟ್ ಮೇಂಟೆನೆನ್ಸ್, ಇನ್ಸ್ಟಾಲೇಷನ್, ಕಾನ್ಫಿಗರೇಷನ್ಸ್ ಎಲ್ಲ ಕೂಡ ಎಂಡ್ ಯೂಸರ್ಸೇ ಮಾಡಬೇಕಾಗತ್ತೆ. ಈ ಥರದ ಎಕ್ಸಾಂಪಲ್ಸ್ ಅಂದರೆ ನಾವು ಅಜೋರ್ಗೆ ಹೋದಾಗ ಯಾವ ಥರ ಸರ್ವಿಸಸ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂಡರ್ ಸಿಗುತ್ತೆ ಅಂತಂದರೆ ವರ್ಚುವಲ್ ಮೆಷಿನ್ಸ್ನ ನಾವು ಸೆಟಪ್ ಮಾಡ್ಬೋದು, ಹಾಗೆ ವರ್ಚುವಲ್ ಮೆಷಿನ್ ಸ್ಕೇಲ್ ಸೆಟ್ಸ್ನ ಕಾನ್ಫಿಗರ್ ಮಾಡ್ಬೋದು. ಇದರ ಪರ್ಪಸ್ ಏನು, ಏನಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ವರ್ಚುವಲ್ ಮೆಷಿನ್ ಅಥವಾ ವರ್ಚುವಲ್ ಮೆಷಿನ್ ಸ್ಕೇಲ್ ಸೆಟ್ಸ್ ಅಂದರೆ ಜಸ್ಟ್ ನಾವು ಟ್ರಯಲ್ ಅಂಡ್ ಎರರ್, ನನ್ನ ಕೋಡ್ ಡಿಪ್ಲಾಯ್ಮೆಂಟ್ ಆಗಿದೆ, ಟೆಸ್ಟಿಂಗ್ ಪರ್ಪಸ್ ನಾನು ಡಿಪ್ಲಾಯ್ಮೆಂಟ್ನ ಮಾಡಬೇಕು. ಸೊ ಡ್ಯೂರಿಂಗ್ ದ ಆ ಒಂದು ಸಮಯದಲ್ಲಿ ನಾನು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅನ್ನ ನಾನು ಬಳಕೆ ಮಾಡಬಹುದು. ಹಾಗೇನೇನೆ ಇಲ್ಲಿ ಬೇರೆ ಕಾನ್ಸೆಪ್ಟ್ಸ್ ನಾವು ತಿಳ್ಕೊಬೇಕಂತಂದ್ರೆ ರೀಜನ್, ಅಜೋರ್ ಝೋನ್ ಅಂಡ್ ರೀಜನ್ ಪೇರಿಂಗ್. ಸೊ ಪ್ರತಿಯೊಂದು ಅಜೋರ್ ಅಂದ್ರೆ ಕ್ಲೌಡ್ ಸರ್ವಿಸ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ರೀಜನ್ಸ್ ಅನ್ನ ಕಾನ್ಫಿಗರ್ ಮಾಡಿರ್ತಾರೆ. ಅಂದ್ರೆ ಆಲ್ ಓವರ್ ಈವನ್ ಪ್ರಪಂಚದಲ್ಲಿ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಅವರು ಒಂದು ಸರ್ವರ್ ಅನ್ನ ಕಾನ್ಫಿಗರ್ ಮಾಡಿರ್ತಾರೆ. ಆ ಒಂದು ಸರ್ವರ್ ಕಾನ್ಫಿಗರ್ ಮಾಡಿರ್ತಕ್ಕಂಥ ಜಾಗವನ್ನು ನಾವು ರೀಜನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಎಲ್ಲಾ ಒಂದು ರೀಜನ್ ಅಲ್ಲೂ ಕೂಡ ಅವರು ಹೆಚ್ಚಿನ ಒಂದು ಅಪ್ಲಿಕೇಶನ್ನ ಅವೈಲಬಿಲಿಟಿ ಕೊಡೋದಕ್ಕೋಸ್ಕರ ಬೇರೆ ಬೇರೆ ಅವೈಲಬಿಲಿಟಿ ಝೋನ್ಸ್ ಅನ್ನ ಕಾನ್ಫಿಗರ್ ಮಾಡಿರ್ತಾರೆ. ಸೊ ಅವೈಲಬಿಲಿಟಿ ಝೋನ್ಸ್ ಇರುತ್ತೆ. ಇಲ್ಲಿ ನನ್ಗೆ ಹೆಂಗಂತಂದ್ರೆ ಡಿಸ್ಕ್ರೀಟ್ ಡಾಟಾ ಸೆಂಟರ್ಸ್ ಅಂತ ನಾವು ಕರಿತೀವಿ. ಅದು ಒಂದಕ್ಕೊಂದು ಡಿಪೆಂಡೆನ್ಸಿ ಇರೋದಿಲ್ಲ. ಆ ಡಾಟಾ ಸೆಂಟರ್ಸ್ ಏನ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಆ ಒಂದು ಡಾಟಾ ಸೆಂಟರ್, ಇದರಿಂದ ಅಪ್ಲಿಕೇಶನ್ ಅವೈಲಬಿಲಿಟಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಅದರಿಂದ ಅವರು ಬೇರೆ ಬೇರೆದಾಗಿರ್ತಕ್ಕಂಥ ಒಂದು ರೀಜನ್ ಅಲ್ಲಿ ಬೇರೆ ಬೇರೆ 3 ಅವೈಲಬಿಲಿಟಿ ಅಜೋರ್ ಝೋನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಹಾಗೇನೇನೆ ನಾವು ಹೀಗೇನಾದರೂ ಡಿಸಾಸ್ಟರ್ ಆಗಿದೆ ಆ ಟೈಮಲ್ಲಿ ನನ್ನ ಪರ್ಟಿಕ್ಯುಲರ್ ಒಂದು
ರೀಜನಲ್ಲಿ ನನ್ನ ಅಪ್ಲಿಕೇಶನ್ ರನ್ ಆಗ್ತಾ ಇದ್ರೆ ಅದರ ಡಾಟಾ ಡೆಸ್ಟ್ರಾಯ್ ಆಗಬಾರ್ದು ಅನ್ನೋದು ಕಾರಣದಿಂದ ನಾವು ಇನ್ನೊಂದು ರೀಜನಲ್ಲಿ ಇರ್ತಕ್ಕಂಥ ಡಾಟಾ ಸೆಂಟರಲ್ಲಿ ನನ್ನ ಡಾಟಾನ ಪೇರ್ ಮಾಡಬಹುದು. ಸೊ ಅಂದರೆ ಈ ಒಂದು ರೀಜನ್ ಏನಿರುತ್ತೆ ಇದು ಪ್ರೈಮರಿ ರೀಜನ್ ಆಗಿರುತ್ತೆ ನನಗೆ. ಸೊ ಹಾಗೇನೇ ಇನ್ನೊಂದು ರೀಜನ್ ನನಗೆ ಸೆಕೆಂಡರಿ ರೀಜನ್ ಆಗುತ್ತೆ. ಸೊ ಈ ಒಂದು ಸೆಕೆಂಡರಿ ರೀಜನ್ ಅಲ್ಲಿ ನಾನು ನನ್ನ ಡಾಟಾನ ಹಾಗೇನೆ ಅಂದ್ರೆ ಸಿಂಕ್ರನಸ್ ಆಗಿರ್ತಕ್ಕಂಥ ಒಂದು ಡಾಟಾನ ನಾನು ಇಲ್ಲಿ ಮೇಂಟೈನ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಏನಾದರೂ ಡಿಸಾಸ್ಟರ್ ಆದಾಗ ಇಲ್ಲಿ ನನಗೆ ಡಾಟಾ ಲಾಸ್ ಆದಾಗ ಇಮಿಡಿಯೇಟ್ಲಿ ನನ್ನ ಅಪ್ಲಿಕೇಶನ್ ಅನ್ನ ನಾನು ಈ ಒಂದು ಅನದರ್ ಸೆಕೆಂಡರಿ ರೀಜನ್ ಇಂದ ರನ್ ಮಾಡ್ಬೋದು. ಸೊ ಈ ಮೂರು ರೀಜನ್, ಅಶ್ಯೂರ್ ಝೋನ್, ರೀಜನ್ ಪೇರಿಂಗ್ ಅನ್ನ ನಾವು ವರ್ಚುವಲ್ ಮಿಷನ್ ಕ್ರಿಯೇಟ್ ಮಾಡಿದಾಗ ಯಾವ ಥರ ರೀಜನ್ಸ್ ಇರುತ್ತೆ, ಅಶ್ಯೂರ್ ಝೋನ್ಸ್ ಅಂದರೆ ಏನು, ಯಾವ ಥರ ಝೋನ್ಸ್ ಇರುತ್ತೆ, ಹಾಗೆ ರೀಜನ್ ಪೇರಿಂಗ್ ಯಾವ ಥರ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಸರ್ವಿಸ್ ಬಂದು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಸೊ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತಂತಂದ್ರೆ ಇಲ್ಲಿ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಆಫರ್ ಮಾಡ್ತಕ್ಕಂಥವ್ರು ಅವರು ಬೇಸಿಕ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಕಾನ್ಫಿಗರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕೂಡ ನಮಗೆ ಸಪೋರ್ಟ್ ಸಿಗುತ್ತೆ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಕಡೆಯಿಂದ. ಸೊ ನಮ್ಮ ಕಡೆಯಿಂದ ನಾವು ಜಸ್ಟ್ ಅಪ್ಲಿಕೇಶನ್ನ ಡಿಪ್ಲಾಯ್ ಆದಮೇಲೆ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡಬೇಕು ನನ್ನ ಕೋಡನ್ನು, ಹಾಗೇನೇನೆ ಹೇಗೆ ಯಾವ ಯೂಸರ್ಸ್ಗೆ ಆಕ್ಸೆಸನ್ನು ಕೊಡಬೇಕು, ಈ ಒಂದು ಯೂಸರ್ ಆಕ್ಸೆಸ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಅದು ಬಿಟ್ಟು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ ಇರಬಹುದು, ಹಾಗೆ ಡೆವಲಪ್ಮೆಂಟ್ ಟೂಲ್ಸ್ ಕಾನ್ಫಿಗರೇಷನ್ಸ್ ಆಗಿರಬಹುದು, ಈ ಎಲ್ಲ ಕಾನ್ಫಿಗರೇಷನ್ಸ್ನ ಕೂಡ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸು ಮೇಂಟೈನ್ ಮಾಡ್ತಾರೆ. ಅದರಿಂದ ಈ ಒಂದು ಸರ್ವಿಸಸ್ನ ನಾವು ಸೊ ಡೆವಲಪರ್ಸ್ಗೆ ಈಸಿ ಆಗಿರ್ತಕ್ಕಂಥ ಸರ್ವಿಸಸ್ ಆಗಿರುತ್ತೆ. ಅಂದರೆ ಡೈರೆಕ್ಟಾಗಿ ಎನ್ವಿರಾನ್ಮೆಂಟ್ನ ಸೆಟಪ್ ಮಾಡಬೇಕಾದ್ರೆ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಒಂದು ಸರ್ವಿಸಲ್ಲಿ. ಸೊ ಎಕ್ಸಾಂಪಲ್ಸ್ನ ನಾವು ಅಶ್ಯೂರಲ್ಲಿ ಯಾವ ಥರ ಸರ್ವಿಸಸ್ ಇದೆ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತ ನಾವು ಯೂಸ್ ಮಾಡಬೇಕಂದ್ರೆ ಆ್ಯಪ್ ಸರ್ವಿಸ್, ಹಾಗೆ ಕಂಟೈನರ್ಸ್ ಮತ್ತು ಅಶ್ಯೂರ್ ಕುಬರ್ನೆಟ್ಸ್ ಸರ್ವಿಸಸ್, ಈ ಮೂರು ಸರ್ವಿಸಸ್ ಎಕ್ಸಾಂಪಲ್ಸ್. ಇದು ಬಿಟ್ಟು ನಾವು ಬೇರೆ ಬೇರೆ ಥರದ ಡಾಟಾ ಬೇಸ್ ಆಗಿರ್ಬೋದು, AI ಸರ್ವಿಸಸ್ ಆಗಿರ್ಬೋದು, ಈ ಎಲ್ಲ ಸರ್ವಿಸಸ್ ಕೂಡ ನಮಗೆ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂದರೆ ಬರುತ್ತೆ. ಸೊ ಏನಕ್ಕೆ ಈ ಒಂದು ಸರ್ವಿಸಸ್ನ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಡೆವಲಪ್ಮೆಂಟ್ ವರ್ಕ್ಸ್ ಏನಿರುತ್ತೆ ಎಲ್ಲ ಆ್ಯಕ್ಚುಯಲ್ ಎನ್ವಿರಾನ್ಮೆಂಟ್ ಸಾಫ್ಟ್ವೇರ್ ಡೆವಲಪ್ ಆದಮೇಲೆ ಡಿಪ್ಲಾಯ್ಮೆಂಟ್ ಎನ್ವಿರಾನ್ಮೆಂಟ್ ನಾವು ಏನು ಸೆಟಪ್ ಮಾಡಬೇಕಾಗತ್ತೆ ಅಲ್ಲಿ ಈ ಒಂದು ಸರ್ವಿಸಸ್ನ ನಾವು ಕಾನ್ಫಿಗರ್ ಮಾಡಬೇಕಾಗತ್ತೆ. ಹಾಗೇನೇ ಸೊ ಡಾಟಾ ಅನಾಲಿಸಿಸ್ ಪರ್ಪಸ್ಗೋಸ್ಕರ ಯಾವ್ಯಾವ್ದು ಡಾಟಾ ಬೇಸಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಲೈಕ್ ಅಶ್ಯೂರ್ MS SQL ಸರ್ವರ್ ಇರಬಹುದು, ಅಶ್ಯೂರ್ SQL ಸರ್ವಿಸ್ ಸರ್ವರ್ ಇರಬಹುದು, ಹಾಗೇನೇ ಪೋಸ್ಟ್ ಗ್ರೇ SQL ಇರಬಹುದು. ಇವೆಲ್ಲ ಸರ್ವಿಸಸ್ನ ಕೂಡ ನಾವು ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂದರೆ ಕ್ರಿಯೇಟ್ ಮಾಡ್ತೇವೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸೊ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತಂದಾಗ ಇಲ್ಲಿ ನಮಗೆ ಕಂಪ್ಲೀಟಾಗಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಏನಿರುತ್ತೆ ಅವರು ಕಂಪ್ಲೀಟ್ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾರೆ, ಅದನ್ನು ಎಂಡ್ ಯೂಸರ್ಸ್ ಬಳಕೆ ಮಾಡಬಹುದಾಗಿರುತ್ತೆ. ಅಂದರೆ ಎಕ್ಸಾಂಪಲ್ ನಾವು ನೋಡಬೇಕು ಅಂತಂತಂದರೆ ಇಮೇಲಿಂಗ್ ಆ್ಯಂಡ್ ಮೆಸೇಜಿಂಗ್ ಸರ್ವಿಸಸ್. ಸೊ ಈ ಔಟ್ಲುಕ್ಕನ್ನು ನಾವು ತೊಗೊಳ್ಬಹುದು. ಅಲ್ಲಿ ನಮಗೆ ಏನಂತಂದರೆ ನಮ್ಮ ಸಬ್ಸ್ಕ್ರಿಪ್ಷನ್ನ ನಾವು ತೊಗೊಂಡು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಆ ಒಂದು ಸಬ್ಸ್ಕ್ರಿಪ್ಷನ್ನ ಮೂಲಕ ನಾವು ಆ ಒಂದು ಸರ್ವಿಸಸ್ನ ಬಳಕೆ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಕಡೆಯಿಂದ ಆ ಒಂದು ಸರ್ವಿಸಸ್ನ ರನ್ ಮಾಡೋದಕ್ಕೆ ಆಗಲಿ ಅಥವಾ ಆಕ್ಸೆಸ್ ಪ್ರೊವೈಡ್ ಮಾಡೋದಕ್ಕೆ ಆಗಲಿ ಏನೂ ರೈಟ್ಸು ನಮಗೆ ಇರೋದಿಲ್ಲ. ಎಕ್ಸಾಂಪಲ್ ಝೂಮ್ ಆ್ಯಪ್ ಇರಬಹುದು. ಈ ಎಲ್ಲ ಸರ್ವಿಸಸ್ನು ನಾವು ಕೂಡ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂಡರ್ ಯೂಸ್ ಮಾಡ್ತೀವಿ. ಸೊ ಈ ಮೂರು ಸರ್ವಿಸಸ್, ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಸಾಫ್ಟ್ವೇರ್ ಆಸ್ ಅ ಸರ್ವಿಸ್, ಇವು ಬೇರೆ ಬೇರೆ ಥರದಾಗಿರ್ತಕ್ಕಂಥ ಸರ್ವಿಸಸ್ ಟೈಪ್ಸ್ ಆಗಿರುತ್ತೆ. ಅಶ್ಯೂರಲ್ಲೇ ಅಲ್ಲ, ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ನ ನಾವು ಏನು ತಗೊಳ್ತೀವಿ ಅದರಲ್ಲಿ ಈ ಬೇರೆ ಬೇರೆ ಥರದ ಮೂರು ಸರ್ವಿಸಸ್ನ ನಾವು ನೋಡಬಹುದು. ಸೊ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮಾಡಲ್ ಅಂದರೆ ನಾವು ಈ ಸರ್ವಿಸಸ್ ಯಾವ ಥರ ಸರ್ವಿಸಸ್ ತೊಗೊಳ್ತೀವಿ ಅದರ ಬೇಸ್ಡ್ ಮೇಲೆ ನಾವು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮಾಡೆಲನ್ನು ನಾವು ನೋಡಬಹುದು. ಇಲ್ಲಿ ಆನ್ ಪ್ರಿಮ್ ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಸರ್ವರ್ನ ನಾವು ಬಳಕೆ ಮಾಡೋದು. ಎಕ್ಸಾಂಪಲ್ VMware ಇರಬಹುದು. ಸೊ ಈ ಸರ್ವಿಸಸ್ನ ನಾವು ಬಳಸಬೇಕು ಅಂತಂದರೆ ನಾವು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ಲಿ ಎಂಡ್ ಯೂಸರ್ಸ್ ಮೇಲೆ ಇರುತ್ತೆ.
ಅಂದರೆ ಯಾವ್ಯಾವ ಥರದ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಫಿಸಿಕಲ್ ಡಾಟಾ ಸೆಂಟರ್ನ ಕಾನ್ಫಿಗರ್ ಮಾಡೋದು, ಹಾಗೇನೇ ಅಲ್ಲಿ ನೆಟ್ವರ್ಕ್ ಕಾನ್ಫಿಗರ್ ಮಾಡುವುದು, ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಆ ಒಂದು ಸರ್ವಿಸಸಲ್ಲಿ, ಆ್ಯಂಡ್ ವರ್ಚುವಲೈಸೇಷನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ನೆಟ್ವರ್ಕ್ ಕಂಟ್ರೋಲ್ಸ್ನ ಸೆಟಪ್ ಮಾಡೋದು, ಹಾಗೇನೇ ಅಪ್ಲಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ನ ಕಾನ್ಫಿಗರ್ ಮಾಡಬಹುದು, ಡಿಪ್ಲಾಯ್ಮೆಂಟ್ ಆಗಿರ್ಬೋದು, ಹಾಗೇನೇ ಆ ಯೂಸರ್ ಆಕ್ಸೆಸ್ನ ಕಾನ್ಫಿಗರ್ ಮಾಡ್ಬೋದು, ಹಾಗೆ ಬೇರೆ ಬೇರೆ ಯೂಸರ್ ಆಕ್ಸೆಸ್ನ ಸೆಟಪ್ ಮಾಡಬಹುದು, ಡಿವೈಸಸ್ ಕಾನ್ಫಿಗರೇಷನ್ಸ್ ಮಾಡಬಹುದು. ಸೊ ಈ ಎಲ್ಲ ಕಾನ್ಫಿಗರೇಷನ್ಸ್ನು ಫ್ರಮ್ ಬೇಸಿಕ್ ಸ್ಕ್ರ್ಯಾಚಿಂದನೂ ಎಂಡ್ ಯೂಸರ್ ಕಡೆನೇ ಇರುತ್ತೆ. ಅದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಎಫರ್ಟ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಹಾಗೆ ನಮಗೆ ಕಂಪ್ಲೀಟ್ಲಿ ಸ್ಕಿಲ್ಡ್ ಪರ್ಸನ್ ಜಾಸ್ತಿ ನಮಗೆ ಅವಶ್ಯಕತೆ ಇರುತ್ತೆ ಇಲ್ಲಿ ಕಾನ್ಫಿಗರ್ ಮಾಡಬೇಕಾದ್ರೆ. ಹಾಗೇನೇ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತ ನಾವು ತಗೊಂಡಾಗ ಇಲ್ಲಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ದು ಹೆಲ್ಪ್ ತಗೊಳ್ತಾ ಇರ್ತೀವಿ, ಬಟ್ ಅವರ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ ಎಂಡ್ ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಜಸ್ಟ್ ನಮಗೆ ಸರ್ವರ್ ಆ್ಯಂಡ್ ಸೆಕ್ಯೂರಿಟಿ ಫಿಸಿಕಲ್ ಸರ್ವರ್ದು ಸೆಕ್ಯೂರಿಟಿ ಆ್ಯಂಡ್ ಬೇಸಿಕ್ ನೆಟ್ವರ್ಕಿಂಗ್ ಅಷ್ಟೇ ನಮಗೆ ಸಿಗುತ್ತೆ. ಅದು ಬಿಟ್ಟು ಎಲ್ಲ ಥರದ ಕಾನ್ಫಿಗರೇಷನ್ಸ್ನ ಎಂಡ್ ಯೂಸರ್ಸ್ ಮಾಡಬೇಕಾಗುತ್ತೆ. ಸೊ ನಮಗೆ ಯಾವಾಗ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತ ಹೋಗ್ತೀವಿ, ಆಗ ನಮಗೆ ಬೇಸಿಕ್ ಸರ್ವಿಸಸ್ ಆ್ಯಂಡ್ ಕಾನ್ಫಿಗರೇಷನ್ಸ್ ಕೈಂಡ್ ಆಫ್ ಹೇಗಂದರೆ ನಾವು ಒಂದು ಎನ್ವಿರಾನ್ಮೆಂಟ್ನ ಸೆಟಪ್ ಮಾಡಬೇಕಂದ್ರೆ ರೆಡಿ ಟು ಯೂಸ್ ಎನ್ವಿರಾನ್ಮೆಂಟ್, ನಾನು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ನನಗೆ ಯಾವ ಥರ ಎನ್ವಿರಾನ್ಮೆಂಟ್ ಬೇಕೋ ಅದನ್ನು ಕ್ರಿಯೇಟ್ ಮಾಡಿ ನನ್ನ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಬಹುದಾಗಿರುತ್ತೆ. ಅದರಿಂದ ಇಲ್ಲಿ ಕ್ಲೌಡ್ ಸರ್ವಿಸಸ್ದು ಎಂಡ್ ಯೂಸರ್ಸ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗೆ ನಾವು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ತಗೊಂಡಾಗ ಇಲ್ಲಿ ಎಂಡ್ ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇರುತ್ತೆ. ಅಂದರೆ ಕೋಡಿಂಗ್ ಆಗಿರ್ಬೋದು, ಮೇಂಟೆನೆನ್ಸ್, ಡಿಪ್ಲಾಯ್ಮೆಂಟ್ ಇದೆಲ್ಲ ಏನೂ ಇರೋದಿಲ್ಲ. ನಾವು ಎಂಡ್ ಯೂಸರ್ ಆಗಿ ಜಸ್ಟ್ ಸಬ್ಸ್ಕ್ರಿಪ್ಷನ್ನ ಪರ್ಚೇಸ್ ಮಾಡಿ ಆ ಒಂದು ಸರ್ವಿಸಸ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ನ ನಾವು ಯಾವಾಗ ತಗೊಳ್ತೀವಿ ಆಗ ನಮಗೆ ಯಾವ್ಯಾವ ಯೂಸರ್ಸ್ಗೆ ಆಕ್ಸೆಸ್ಸನ್ನು ಕೊಡಬೇಕು ಅದಷ್ಟೇ ನಮ್ಮ ಕಂಟ್ರೋಲಲ್ಲಿರುತ್ತೆ. ಬೇರೆದೆಲ್ಲ ಕೂಡ ಅಜೋರ್ ಇಂದ ಅಥವಾ ಕ್ಲೌಡ್ ಸರ್ವಿಸಸ್ ಪ್ರೊವೈಡರ್ಸ್ ಯಾರು ಇರ್ತಾರೆ ಅವ್ರ ಕಡೆಯಿಂದ, ಎಕ್ಸಾಂಪಲ್ ನಾವೀಗ ಮೈಕ್ರೋಸಾಫ್ಟಿಂದ ನೋಡಬೇಕಂದ್ರೆ ಔಟ್ಲುಕ್ ಆಗಿರ್ಬೋದು, ಹಾಗೆ ಜಿಮೇಲ್ ಆಗಿರ್ಬೋದು, ಝೂಮ್ ಆ್ಯಪ್ ಆಗಿರಬಹುದು, ಈ ಎಲ್ಲ ಆ್ಯಪ್ಸ್ ಕೂಡ ನಮಗೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂಡರ್ ನಾವು ನೋಡಬಹುದು. ಸೊ ನಾವು ನೆಕ್ಸ್ಟ್ ಮಾಡ್ಯೂಲಲ್ಲಿ ಯಾವ ಥರ ವರ್ಚುವಲ್ ಮಿಷನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ.